ಈಗ ಭವಾನಿ ಕಂಗಲ್ ಬಂದಿದ್ದೀವಿ. ಬ್ಯಾಂಗಲ್ಸ್ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ವಾವ್, ಇಲ್ಲೋಡಪ್ಪವ ಬಳೆ ತರಕ್ ಬಂದ್ರ? ನೀನೇನ್ ಏನೇನು ಸ್ಯಾರಿ ಕಲರ್ ನಿನ್ನ ಸೀಮಂತಕ್ಕೆ ಹಾಕೋ ಸ್ಯಾರಿ ಕಲರ್ ಮ್ಯಾಚಿಂಗ್. ಫ್ಯಾನ್ಸಿ ಬೇಡ, ಈ ತರ ಅಲ್ಲಿ ನೋಡೋದ ಚೆಕ್ ಮಾಡೋದ. ಚೆನ್ನಾಗಿ ಕಾಣಿಸ್ತೀವಿ. ಶಾಪಿಂಗ್ ಫುಲ್ ಮ್ಯಾಚಿಂಗ್ ಇಬ್ರದ್ದು ಬಳೆ ಆಯಿತು. ನಮ್ಮದು ಇವ್ರದ್ದು ಇಬ್ರದ್ದು ಬಳೆ. ನಮ್ಮ ಅತ್ತೆ ಆಮೇಲೆ ಇಲ್ಲಿ ಬಂದಾಗೆಲ್ಲ ಗೋಲ್ಡ್ ಕಾಯಿನ್ಸ್ ಕಲೆಕ್ಟ್ ಮಾಡ್ತಾರೆ. 5 ರೂಪೀಸ್ದು ಗೋಲ್ಡ್ ಕಾಯಿನ್ಸ್ ಕೊಡಿ ಅಂತ ಭವಾನಿಲಿ ಇಸ್ಕೊಂಡು ಹೋಗೋದು ನಾವು. ಇವ್ರು ಕೂಡ ಹೋಗ್ತಿದ್ದಾರೆ. ಗೋಲ್ಡ್ ಕಾಯಿನ್ಸ್ ಕೇಳೋದು ಭವಾನಿಯಲ್ಲಿ. ಅವ್ರು ಕೇಳೇ ಬಿಟ್ರು ತಾನೆ, ನೀವು ಇಸ್ಕೊಂಡೋದ್ರಿ ಎಲ್ಲ. ಲಾಸ್ಟ್ ಟೈಮ್ ಇಸ್ಕೊಂಡು ಹೋಗಿದ್ರಿ. ಕುಡಿತಾರೆ ನಿಧಿನ. ಕಮ್ ಟು ದೋಸೆ ಕ್ಯಾಂಪಲ್ಲಿ ಚಾಟ್ಸ್ ತಿನ್ನಕ್ಕೆ ಬಂದು ನೋಡಿ. ನಾವು ಇದೆಲ್ಲ ತಗೊಂಡು ಇವಾಗ ಪಾನಿಪುರಿ ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ. ಆದರೂ ಬಿಡಲ್ಲ ತಿನ್ನೋದಂತೂ. ಯಾವ ಶಾಪಿಂಗ್ ಹೋದ್ರು ತಿನ್ನೋದು ಕಮ್ಮಿ ಇಲ್ಲ. ಒಂದು ಮಸಾಲೆ ಪುರಿ, ಇದು ದಹಿ ಪುರಿ, ಸೇವ್ ಪುರಿ. ನೋಡಿ ದಹಿ ಪುರಿ, ವಾವ್. ಕಾಫಿ ಆಯ್ತಾ ಶಾಪಿಂಗು? ಎಸ್, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ. ಭವಾನಿಯಲ್ಲಿ ನಾವು ಬ್ಯಾಂಗಲ್ಸ್ ಎಲ್ಲ ತಗೊಂಡ್ವಿ. ಸೀರೆ ಒಡವೆ ಎಲ್ಲ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಬಟ್ ಬ್ಯಾಂಗಲ್ಸ್ ಒಂದು ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಳ್ಬೇಕಾಗಿತ್ತು. ಸೊ ಹೇಗೆ ಅನಿಸ್ತು ನಿಮಗೆ? ಕಾಸ್ಟ್ ಆಗಿರ್ಬೋದು ಅಥವಾ ಮೊದಲಕ್ಕಿಂತ ಆಬ್ವಿಯಸ್ಲಿ ತುಂಬ ಜಾಸ್ತಿ ಆಗಿದೆ. ಹೌದು, ನಮಗೆ ಭವಾನಿಯಲ್ಲಿ ಈಸಿಯಾಗಿ ಕಾಂಬಿನೇಷನ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇದೆ. ಚಾಯ್ಸಸ್ ತುಂಬ ಇರೋದ್ರಿಂದ ನಮಗೆ ಬೇಗ ಸಿಕ್ಬಿಡುತ್ತೆ. ಬಟ್ ಏನಂತಂದರೆ ಕಂಪ್ಯಾರಿಟಿವ್ಲಿ ಮುಂಚೆಕಿನ ಇವಾಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ ಆಗಿದೆ. ನಾವು 2 ಜೊತೆ ಗೋಲ್ಡ್ ಮ್ಯಾಟ್ ಫಿನಿಶ್ ಬ್ಯಾಂಗಲ್ ತೊಗೊಳೋದಕ್ಕೆ ಏನಿಲ್ಲ, ಒಂದು ಸ್ಟಾರ್ಟಿಂಗ್ ಪ್ರೈಸ್ ನಮಗೆ 700 ಇದೆ. ಸೊ ಅದಕ್ಕಿಂತ ಕಮ್ಮಿ ಸಿಗೋದು ತುಂಬಾ ಕಷ್ಟ. ಬಟ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಆಮೇಲೆ ಆಪ್ಷನ್ ಇಲ್ಲ. ಆದರೂ ಕಾಯಿನ್ಸ್ ಮಾತ್ರ ತಗೊಳಕ್ ಬಿಡಲ್ಲ. ರೇಟ್ ಜಾಸ್ತಿ ಆದರೂ ಕಲೆಕ್ಷನ್ ಸಕ್ಕತ್ತಾಗಿದೆ. ಎಲ್ಲ ಥರ ಡಿಸೈನ್ಸ್ ಆಗಿರ್ಬೋದು, ಚೆನ್ನಾಗಿ ಪೀಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಹಲವಾರು ಕಲೆಕ್ಷನ್ಸ್ ಇದೆ. ಬಟ್ ಶಾಪ್ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ನಮಗೆ ಮ್ಯಾಚಿಂಗ್ ನಾವು ಅಂದ್ಕೊಂಡಿರೋ ಥರ ನಮಗೆ ಸಿಗಬೇಕು ಅಂತಂದರೆ ಹಾಕಬೇಕು ನೀರಿಗೆ ಸ್ವಲ್ಪ ದುಡ್ಡನ್ನ. ಸೊ ಅದು ಬಿಟ್ಟು ಎಲ್ಲ ಓಕೆ, ಚೆನ್ನಾಗಿ ಸಿಕ್ತು. ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಎಸ್, ಇವಾಗ ಏನಿದ್ರು ಬಾಕಿ ನಾವು ರೆಡಿ ಆಗೋದು, ಸೀಮಂತಕ್ಕೆ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು. ಅವರೊಬ್ಬರೇ ಚೆನ್ನಾಗಿ ಕಾಣಿಸೋದು. ಹೌದು, ಹೈಲೈಟ್ ಆಗಿ ಬೇಕಾದ್ರೆ ನೋಡ್ಕೊಳ್ಳಿ, ನಾನು ಬರೆದು ಕೊಡ್ತೀನಿ. ನನ್ನ ವಿಡಿಯೋಸ್, ನನ್ನ ಬ್ಲಾಗ್ಸ್ನೆಲ್ಲ ನೋಡಿ, ನನ್ನ ಪೋಸ್ಟ್ನೆಲ್ಲ ನೋಡಿ, ಯಾರು ಹೈಲೈಟಾಗಿ ಕಾಣಿಸ್ತಾರೆ ಅಂತ ನೀವು ಅವತ್ತೇ ಕಮೆಂಟ್ ಮಾಡಿ. ಓಕೆನಾ? ಏಜ್ ಎಲ್ಲ ಏನು ಮ್ಯಾಟ್ರೇ ಅಲ್ಲ, ನಮ್ಮ ಜಸ್ಟ್ ನಂಬರ್ ಆಯ್ತಾ. ನಮ್ಮ ಮುಂದೆ ನಾವೇ ಝೀರೋ ಆ್ಯಕ್ಚುಲಿ. ನಮ್ಮ ಮುಂದೆ ಇವರು ಹೈಲೈಟ್ ಆಗ್ತಾರೆ. ಬ್ಯಾಂಗಲ್ ಬಂಗಾರಿ. ನಮ್ಮ ಸೀಮಂತ ಪ್ರಿಪ್ರೇಷನ್ಸ್. ಈಗ ಕಾಫಿ ಕುಡಿಯೋಣ, ಚಾಟ್ಸ್ ತಿನ್ಬಿಟ್ಟು ಅಂತ ಬಂದ್ವಿ. ಈಗ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಬಾಯ್, ಸೀ ಯು ಸೂನ್. ನಮ್ಮ ರೆಗ್ಯುಲರ್ ಹೂವಿನ ಅಂಗಡಿ. ನಮ್ಮತ್ತೆ ಯಾವಾಗಲೂ ಇಲ್ಲೇ ತಗೊಳ್ಳೋದು. ಜಯನಗರ 4 ಬ್ಲಾಕ್. ನನ್ನ ಕಳ್ಸಿದ್ರಾ?
ಹಿಂಗಿತ್ತು ಅವಳೇ ಹಾಕೊಂಬಿಟ್ಟಿದ್ದಾಳೆ. ನೋಡ್ದ ಸರಿ ಹೋಯ್ತಾ? ಹಿಂಗೆ ಹಾಕೋತೀನಿ ಇದು ಮುಂದೆ ಚಿನ್ನ. ಹೆಂಗಿದೆ? ಸೂಪರ್, ಮ್ಯಾಚಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೂಪರ್ ನೈಸ್. ಚೆನ್ನಾಗಿದೆ. ಸಖತ್ತಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಸೀಮಂತ ಸೀರೀಸ್ಗೆ ಎಲ್ರಿಗೂ ವೆಲ್ಕಮ್. ಸೊ ನಿನ್ನೆ ನಾವು ಭವಾನಿ ಸ್ಟೋರ್ಗೆ ಹೋಗಿ ಬ್ಯಾಂಗಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ದಟ್ ಈಸ್ ರೆಡಿ. ಹಾಗೆ ಟುಡೇ ಐ ಆಮ್ ವಿತ್ ಮೈ ನಾದ್ನಿ, ಮೈ ಫೇವ್ರೆಟ್ ಒನ್. ಹಾಯ್ ಹೇಳು. ಹಾಯ್. ಸೊ ಇವತ್ತು ಎಂತ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಅಂದರೆ, ಆ್ಯಕ್ಚುಲಿ ಡೆಕೋರೇಷನ್ ಅವ್ರ ಜೊತೆನೇ ಒಂದು ಆ್ಯಕ್ಟಿವಿಟಿ, ಅಂದರೆ ಸೀಮಂತ ದಿನ ಒಂದು ಫನ್ ಗೇಮ್ ಥರ, ಗರ್ಲ್ ಬಾಯ್ ಥರ ಟ್ರೀ ಇರುತ್ತಲ್ಲ, ಅದನ್ನು ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ. ಸೊ ನಾವು ಒಂದು ಐಡಿಯಾ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಕಾರ್ಡ್ಸ್ ಬರೆಯೋ ಥರ, ಹಿ ಆರ್ ಶಿ, ಈ ಕಾರ್ಡ್ಸ್ ಕೂಡ ಮಾಡಿಸಿದ್ದೀವಿ. ಕಾಸ್ಟ್ ಯುವರ್ ಓಟ್ ಮಾಡೋ ಥರ ಜನ ಬಂದವರು ಗರ್ಲ್ ಆರ್ ಬಾಯ್ ಅಂತ ಹಾಕಿ ಅವ್ರ ನೇಮ್ ಇಲ್ಲಿ ಹಾಕಬೇಕು. ಸೊ ಇದನ್ನು ಮಾಡಿಸಿದ್ದೀನಿ ಕಾರ್ಡು. ಸೊ ಅದಕ್ಕೆ ಒಂದು ಬಾಕ್ಸ್ ಬೇಕಾಗಿತ್ತು, ಅದನ್ನು ಮಾಡೋಣ ಅಂತ ಇವತ್ತು ಬಂದಿದ್ದೀವಿ. ಸೊ ಲೆಟ್ ಸ್ಟಾರ್ಟ್. ಹೆಂಗೆ ಮಾಡ್ತೀವಿ ಅಂತ ನಾವೇನೇನು ತೊಗೊಂಡಿದ್ದೀವಿ ಅಂದರೆ, ಬೇಬಿ ಬಾಯ್ ಆದರೆ ಏನೇನು ಸ್ಟಿಕ್ಕರ್ಸ್ ಬರುತ್ತೆ, ಒಂದಷ್ಟು ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಆ್ಯಂಡ್ ದೆನ್ ಬೇಬಿ ಗರ್ಲ್ಗೆ ಒಂದಷ್ಟು ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಆ್ಯಂಡ್ ಮನೇಲಿ ಒಂದು ಬಾಕ್ಸ್ ಇತ್ತು, ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಗಿಫ್ಟ್ ರ್ಯಾಪ್. ಇದನ್ನು ಹಾಕಿ ನಮ್ಮ ವೋಟಿಂಗ್ ಬಾಕ್ಸ್ನ ರೆಡಿ ಮಾಡ್ತೀನಿ. ಶುರು ಮಾಡೋಣ. ಗರ್ಲ್. ಓಕೆ, ಜೋರಾಗಿ ಮಾತಾಡೋ ಪರವಾಗಿಲ್ಲ, ಭಯ ಬೀಳ್ತಾಳೆ. ಭಯ ಬೀಳ್ಬೇಡ, ಮಾಡು. ಇವಳು ಮಾನಸ ಅಂತ. ಚಿನ್ನಿ ಇದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮ, ಸೆಕೆಂಡ್ ಚಿಕ್ಕಮ್ಮ ಅವ್ರ ಮಗಳು. ಸೆಕೆಂಡ್ ಚಿಕ್ಕಮ್ಮನ ಫಸ್ಟ್ ಚಿಕ್ಕಮ್ಮ. ಓಕೆ, ಅಂದರೆ ಇವಳು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ ಮಗಳು. 3 ಜನ ಇದ್ದಾರೆ. ಸೆಕೆಂಡ್ ತಂಗಿ ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಚಿಕ್ಕಮ್ಮ. ಫಸ್ಟ್ ಚಿಕ್ಕಮ್ಮ ಅಂದರೆ ಸೆಕೆಂಡ್ ಅವ್ರ ಮಿಡಲ್ ಇದ್ದಾರಲ್ಲ, ಅವ್ರ ಮಗಳು. ಅಂದರೆ ನಮ್ಮ ಅಜ್ಜಿಗೆ 4 ಜನ ಮಕ್ಕಳು. ಫಸ್ಟ್ ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮ ಮಾವ, ಆಮೇಲೆ ನಮ್ಮ ಮಮ್ಮಿ, ಆಮೇಲೆ ನಮ್ಮ ಚಿಕ್ಕಮ್ಮ. ಅರ್ಚಿ ಆಂಟಿ, ಅತ್ತೆ ನಂಬರ್ 2 ಅಂತೀನಲ್ಲ, ಅವ್ರ ಮಗಳು. ಸೊ ಈಗ ಗಿಫ್ಟ್ ರ್ಯಾಪ್ ಮಾಡೋಣ. ಇದನ್ನ ಸಾಕಲ್ವಾ? ಒಂದು ಡಬಲ್ ಇದೆಯಾ? ಒಂದು ತಗೊಳ್ಳೋಣ. ಹೇಳು ಮನಸ, ನಿನ್ನ ಬಗ್ಗೆ ಏನು ಹೇಳಿ ಅದಕ್ಕೆ? ನಿನ್ನ ಬಗ್ಗೆ ಹೇಳು. ಏನು ಕೆಲಸ ಮಾಡ್ತೀಯಾ, ಏನು ಓದಿದ್ಯಾ, ಇದೆಲ್ಲ ಹೇಳ್ಬೇಕಾ? ಒಬ್ವಿಯಸ್ಲಿ ಹೇಳ್ಬೇಕು. ಪರಿಚಯ, ನಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಬೇಕಲ್ಲ. ಸೊ ನಾನು ಮಾನಸ ಇಲ್ಲಿ ಅಂತ. ಹೇಳು. ಇವರು ನಮ್ಮ ಅತ್ತಿಗೆ, ನಿಮಗೆ ಗೊತ್ತು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ನಾನು ಇವಾಗ 1.5 months ಆಯಿತು ಜಾಬ್ ಸಿಕ್ಕಿ. 1.5 yearsಯಿಂದ ಸರ್ಚ್ ಮಾಡ್ತಾಯಿದ್ದೆ ಈ ಜಾಬ್ಗೋಸ್ಕರ. ಬೈ ಗಾಡ್ ಗ್ರೇಸ್ ನನಗೆ ಜಾಬ್ ಸಿಕ್ತು. ಥ್ಯಾಂಕ್ಸ್ ಗಾಡ್. ಎಸ್, ಆ್ಯಕ್ಚುಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅತ್ತಿಗೆ. ಬಿಕಾಸ್ ನಾನು ಯಾವಾಗಲಾದರೂ ಲೋ ಆಗಿದ್ದರೆ ನಾನು ನಮ್ಮ ಅತ್ತಿಗೆ ಹತ್ರ ಶೇರ್ ಮಾಡ್ತಿದ್ದೆ, ಅಬ್ವಿಯಸ್ಲಿ. ಸೊ ಈ ವಿಡಿಯೋ ನೋಡಬೇಕು. ಜಾಸ್ತಿ ಬಿಲ್ಡಪ್. ನಾನು ನಿಜ ನಿಮ್ಮ ಹತ್ರನೇ ತಾನೇ ಹೇಳ್ತಿದ್ದಿತ್ತು. ಆಬ್ವಿಯಸ್ಲಿ ನಾವಿಬ್ರು ಫುಲ್ ಕ್ಲೋಸ್. ಅಂದರೆ ಏನಿದ್ರು ಅವಳು ನಂಗೆ ಶೇರ್ ಮಾಡ್ತಾಳೆ, ಏನೇ ಸಜೆಷನ್ಸ್ ಬೇಕಂದ್ರೂ ನನ್ನ ಕೇಳ್ತಾಳೆ. ಸೊ ಅವ್ರ ಅಣ್ಣನಕ್ಕಿಂತ ಜಾಸ್ತಿ ನನ್ನೇ ಕೇಳ್ತಾಳೆ. ಅದೇ ಅವ್ರ ಅಣ್ಣ ನೋಡಿದ್ರೆ ಫುಲ್ ರೇಗಿಸ್ಕೊಂಡಿರ್ತಾರೆ, ಇವಾಗ ಈ ವಿಡಿಯೋನ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದಾಳೆ ಮನಸ ಅಂತ. ಕಟ್ ಮಾಡಿ, ಅಲ್ಲೇ ಕಟ್ ಮಾಡಿ. ಹಿಂಗ ಅಲ್ಲಿ ಬ್ಲೇಡ್ ಇದೆಲ್ಲ ಬರಬೇಕಲ್ಲ. ಇಲ್ಲಾಂದರೆ ಕತ್ರಿನೇ ತಗೋ, ಆಗಿಲ್ಲ ಅಂದ್ರೆ ತಗೋ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೆ. ನನ್ನ ಕೆಲಸ ಸಿಕ್ಕಾದ್ಮೇಲೆ ಮಾಡಬೇಕು ಅಂತಿದ್ದೆ. ಬಟ್ ನಮ್ಮ ಮಮ್ಮಿ ನನಗೆ ನಿನ್ನ ಗಂಡನ ಮನೆಗೆ ಹೋದ್ರೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಫ್ರೀಡಮ್ ಆಫ್ಟರ್ ಮ್ಯಾರೇಜ್ ಆಗೋಯ್ತು. ಮಾಡ್ತಾಳೆ ಮಾಡಿದ್ರೆ ಮಾಡ್ತೀನಿ ಆದಷ್ಟು ಬೇಗ. ನನ್ನ ಚಾನಲಲ್ಲಿ ಹೇಳ್ತೀನಿ, ಅವಳಿಗೂ ಸಪೋರ್ಟ್ ಮಾಡಿ. ನಿನ್ನೆ ಫುಲ್ಲು ಅಲ್ಲಿ ಜಯನಗರಿಂದ ಬಂದು ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಅದು ಇದು ಅಂದ್ಕೊಂಡು. ಸೊ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ.
ಡೆಕೋರೇಷನ್ ಅವರು ಆ ಟ್ರೀದು ಕಂಪ್ಲೀಟ್ ರೆಸ್ಪಾನ್ಸಿಬಲ್ ತೊಗೊಂಡಿದ್ದಾರೆ, ಅವ್ರು ಅದನ್ನ ಮಾಡ್ತಾರಂತೆ. ಸೊ ಆ್ಯಕ್ಚುಲಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರನ್ನ ಕೇಳಲಿಕ್ಕೆ ಓಕೆ ಅದು ಕಾಂಪ್ಲಿಮೆಂಟ್ ಆಗಿ ಬರುತ್ತೆ ನಮ್ಮ ಡೆಕೋರೇಷನಲ್ಲಿ, ಸೀಮಂತ ಡೆಕೋರೇಷನಲ್ಲಿ ಅಂತ ಹೇಳಿದ್ರು. ಸೊ ಫೈನ್, ಇದು ಮಾತ್ರ ವೋಟಿಂಗ್ ಅಟ್ಲೀಸ್ಟ್ ನಾವು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಫುಲ್ ನಂತರನೇ ಮಾಸಕ್ಕೆ ಮುಂಚೆ ಅಳೋದು, ಕಣ್ಣಲ್ಲಿ ಹಂಗೆ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ನನಗೂ ಹಂಗೆ ಆಗ್ತಾ ಇತ್ತು ಮುಂಚೆ, ಕಂಟ್ರೋಲ್ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ಇವಾಗ ಸ್ಟ್ರಾಂಗ್ ಅನ್ಸುತ್ತೆ ಅಲ್ಲ, ಬಟ್ ನನಗೆ ಅನ್ಸಿದ ಪ್ರಕಾರ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಅದನ್ನು ಹೇಳಿದೆ. ನಾನು ಅದನ್ನು ಹೇಳಿದೆ ಇವ್ರ ಹತ್ರ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ನಿಸ್ತಿದೆ ಅದಕ್ಕೆ ಅಂತ. ಲೈಕ್ ಅಂದರೆ ಯಾರೇ ಈಗ ನಮ್ಮ ದೊಡ್ಡಮ್ಮನೆ ಏನಾದರೂ ಅಂದರೂ ನಂಗೆ ಒಂಥರ ಅಳು ಬರ್ತಿತ್ತು, ಬಟ್ ಇವಾಗ ಅಯ್ಯೋ ಇರಲಿ ಆಗಿ ಅಂದರೆ ಮನ್ಸಲ್ಲಿ ಒಂಥರ ಬೇಜಾರಾಗ್ತಿರುತ್ತೆ. ಅಂದರೆ ಜಾಸ್ತಿ ಎಮೋಷ್ನಲ್ ಅಂತ ಹೇಳ್ಬೋದು, ಸೆನ್ಸಿಟಿವ್, ಕಣ್ಣಿಗೆ ಏನಾದರೂ ಅಂದರೆ ಕಣ್ಣಲ್ಲಿ ಬೇಗ ನೀರು ಬರುತ್ತೆ ಆ ಥರ. ಸೇಮ್ ನಂತರನೇ ಇದ್ಲು, ಇವಾಗ ನಾನು ಸ್ಟ್ರಾಂಗ್ ಆದಂಗೆ. ಸೊ ನಾನು ಅವ್ರು ನೋಡಿ ನಾನು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದ್ದಾಳೆ. ನಿಂಗೆ ನಿಮ್ಮ ಅಣ್ಣ ಇಷ್ಟನಾ ನಾನು ಇಷ್ಟನಾ ಹೇಳ್ಬಿಡು. ಟು ಬಿ ಹಾನೆಸ್ಟ್ ನಂಗೆ ನಮ್ಮ ಮದುವೆನೇ ಇಷ್ಟ. ತಂದೆ ವಿಡಿಯೋ ನೋಡ್ತಾ ಇದ್ರೆ ಕೇಳಿಸ್ಕೋ ಆಯ್ತಾ. ಇನ್ನು ಎಷ್ಟು ಕೆಲಸ ಇದೆ ಅಂದರೆ ಇನ್ನೇನು ನೆಕ್ಸ್ಟ್ ವೀಕೆ ಸೀಮಂತ. ಸೊ ಇದೆಲ್ಲ ರೆಡಿ ಆದಮೇಲೆ ನಾವು ರಿಟರ್ನ್ ಗಿಫ್ಟ್ಗೆ ಏನೇನು ತರಿಸಿದ್ದೀವಿ, ಬ್ಯಾಗ್ ಕಸ್ಟಮೈಸ್ ಮಾಡಿಸಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅದೊಂದು ಹಾಕಬೇಕು. ಆ್ಯಂಡ್ ದೆನ್ ತಾಂಬೂಲ ನಾವೇ ಮಾಡಬೇಕು ಅಂತ ಇದ್ದೀವಿ, ಸೊ ಅದೊಂದು ಹಾಕಬೇಕು. ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇ ಅನ್ನೋಷ್ಟರಲ್ಲೆಲ್ಲ ರೆಡಿ ಇರಬೇಕು. ಸೊ ಮಾಡೋಣ, ಎಲ್ಲದ್ರದ್ದು ವೀಡಿಯೋ ಮಾಡ್ತೀನಿ. ನಾನಂತೂ ಫುಲ್ ರೆಡಿ ಆಗಿದ್ದೀನಪ್ಪ, ಫುಲ್ ರೆಡಿ ಆಗಿದ್ದೀನಿ, ಫುಲ್ ರೆಡಿ. ಬಟ್ಟೆನೂ ರೆಡಿ, ಹೇರ್ ಸ್ಟೈಲು ರೆಡಿ. ಮೊನ್ನೆ ನಾಳೆನೇ ಸೀಮಂತ ಆದ್ರೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಳೆ. ಊರಿಗೆ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಳೆ. ಐಬ್ರೋ ಒಂದೇ ಒಂದು ಬಾಕಿ ಇರೋದು. ನಾನು ಸ್ಯಾಟರ್ಡೇ ಹೋಗ್ತೀನಿ ಪಾರ್ಲರ್ಗೆ ಐಬ್ರೋ ಮಾಡ್ಸೋಕ್ಕೆ. ನೋಡುವ, ಕೊಡ್ಲಾ ಒಂದು ನಿಮಿಷ. ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೀನಿ ಗೈಸ್. ಎಂತ? ಒಂದು ನಮ್ಮ ಮದುವೆಗೆ ಸಪೋರ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಅಲ್ಲಾಡಿಸ್ತಾ ಇದ್ದಾಳೆ ಮೌಸ್ನ. ಇಲ್ಲ ವರ್ಕ್ ಏನದು ವರ್ಕ್ ಫ್ರಮ್ ಹೋಮ್ ಇದ್ರೆ ಹಿಂಗೆ. ನನಗೆ ಆ್ಯಕ್ಚುಲಿ ಹೈಬ್ರಿಡ್ ಮೋಡ್ ಇದೆ. ಒಂದಿನ ಆಫೀಸ್ ಇರುತ್ತೆ, ಒಂದಿನ ಆಫೀಸ್ ಇರಲ್ಲ. ಆಮೇಲೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಊರಿಗೆ ಹೋಗ್ಬಿಡ್ತೀನಿ. ಅವ್ರ ಊರು ರಾಮನಗರ್, ರೇಷ್ಮೆ ನಗರ. ಆಯಿತು ಬಿಡಮ್ಮ. ಅಯ್ಯೋ ಹಿಂಗಾಗ್ಬಾರ್ದು. ಏನು ಗೊತ್ತಾ, ಈ ವಿಷಯನೂ ನಂಗೆ ನಿನ್ನೆ ಗೊತ್ತಾಗಿತ್ತು. ನಮ್ಮ ಅತ್ತಿಗೆ ನನಗೆ ತುಂಬ ಆ್ಯಟಿಟ್ಯೂಡ್ ಇದೆ ಅಂತ ಅಂದ್ಕೊಂಡ್ರಂತೆ. ಸ್ಟಾರ್ಟಿಂಗಲ್ಲಿ ನನಗೆ ಈ ವಿಷಯ ಕೇಳಿ ಶಾಕ್ ಆಗೋಯ್ತು. ನಾನು ಮದುವೆ ಆಗಿ ಹೊಸದ್ರಲ್ಲಿ ಚಿಕ್ಕಮ್ಮ ಅಂದರೆ ಯಶವಂತ್ ಅವರು ಚಿಕ್ಕಮ್ಮ ಮಕ್ಕಳು ಬೇರೆಯವರೆಲ್ಲ ಕುತ್ಕೊಂಡು ನನ್ನ ಜೊತೆ ಮಾತಾಡ್ತಾಯಿದ್ರು. ಇವಳು ಬರೋಳು, ಸ್ಮೈಲ್ ಮಾಡೋಳು, ಹೋಗೋಳು. ಸ್ಟಾರ್ಟಿಂಗಲ್ಲಿ ಅಂದರೆ ನಂತರನೇ ಅಲ್ವಾ ಇವಳು, ನಾನು ಯಾರನ್ನೂ ಮೇಲ್ ಬಿದ್ದು ಮಾತಾಡ್ಸಲ್ಲ, ಹಂಗೆ ಇವಳು ಇದ್ಲು ಅಂತ ಅನ್ಕೋತೀನಿ. ಆವಾಗ ಏನಾಯಿತು, ನಾನು ಅಂದ್ಕೊಂಡೆ ಫುಲ್ ಆ್ಯಟಿಟ್ಯೂಡ್ ಇರ್ಬೋದು ಇವಳಿಗೆ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ರಿಯಾಲಿಟಿನೇ ಬೇರೆ ಇಲ್ಲ ಪಾಪ ಹುಡುಗಿಗೆ. ಸ್ವೀಟೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಟಿಟ್ಯೂಡು ಇಲ್ಲ ಎಂತಿಲ್ಲ. ನಾನು ಅಂದ್ಕೊಂಡಿದ್ದೆ ಅಂತ ನಿನ್ನೆ ನಾನು ಹೇಳ್ತಾ ಇದ್ದೆ ಅವಳಿಗೆ. ಹೌದಾ ಅಂತ ಇದ್ಲು.
ಏನಂದರೆ ಇವರ ಎಂಗೇಜ್ಮೆಂಟಲ್ಲಿ ನಾನು ಇರಲಿಲ್ಲ. ಅಂದರೆ ಜಾಸ್ತಿ ನಾವು ಇಬ್ಬರು ಮಾತಾಡೋಕೆ ಆಗಿರಲಿಲ್ಲ. ಇಂಜಿನಿಯರಿಂಗ್ ಎಕ್ಸಾಮ್ ಇತ್ತು ನನಗೆ. ನಾನು ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕರೆದ್ರೂ ಬರಲಿಲ್ಲ ಗೈಸ್. ಹಾಗಾಗಿ ನಾವಿಬ್ಬರು ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆಮೇಲೆ ಫುಲ್ ಕ್ಲೋಸ್ ಆಗ್ಬಿಟ್ವಿ ಎಲ್ಲರಿಗಿಂತ. ಏನಂದರೆ ನಾನು ಇವ್ರನ್ನ ಬೇಬಿ ಅಂತೀನಿ, ಇವ್ರು ನನ್ನ ಬೇಬಿ ಅಂತಾರೆ. ಹಾಗೆ ಕರೆಯೋದು. ಇದೆ ಫ್ರಂಟ್ ಥರ ಇದೆ. ಇಲ್ಲಿ ಹೋಲ್ ಮಾಡ್ತೀರಾ ಇಲ್ಲ ಫ್ರಂಟಲ್ಲಿ ಮಾಡ್ತೀರಾ? ಫ್ರಂಟಲ್ಲೇ ಎಲ್ಲಿ ಇಡೋದು ನೋಡ್ಕೊಳ್ಳೋಣ. ಅಲ್ಲಿ ಒಂದು ಹೋಲ್ ಮಾಡ. ಬನ್ನಿ ತೋರಿಸಿ ನಿಮ್ಮ ಮುಖನ. ನಮ್ಮ ಅತ್ತೆ ಡೈ ಹಚ್ಕೊಂಡಿದ್ದಾರೆ. ಹೇಳ್ಬಿಟ್ಟೆ. ಚೆನ್ನಾಗಿದೆ ಅಲ್ವೇ ಇದು? ಇವಾಗ ಕಾಣಿಸುತ್ತೆ ಗೊಂಬೆ ನಿನ್ನ ಹಾಕೋದು. ಅದು ಇನ್ನೊಂದು ಬಲೂನ್ದು ತೋರಿಸಿದ್ರಲ್ಲ, ಅದು ಹಾಕಿದ್ದು ಅದ್ರಲ್ಲಿ ಜಾಸ್ತಿ ಪಿಂಕ್ ಬ್ಲೂ ಇತ್ತು. ವಿಡಿಯೋ ಕಾಲಲ್ಲಿ ನಮ್ಮ ಮಾವ ನಮ್ಮ ಅತ್ತೆ ಕಾಲ್ ಮಾಡಿ ತೋರಿಸಿ ಇದನ್ನು ಸೆಲೆಕ್ಟ್ ಮಾಡಿದ್ದಂತೆ. ಸೊ ಅಪ್ರಿಸಿಯೇಷನ್ ನಮ್ಮ ಅತ್ತೆಗೆ ಆಯಿತಾ. ಅಲ್ಲಿದ್ದಾರೆ, ತೋರಿಸ್ತಾ ಇಲ್ಲ, ಬರ್ತಾ ಇಲ್ಲ, ಯಾಕಂದರೆ ಡೈ ಹಚ್ಕೊಂಡಿದ್ದಾರೆ. ಅವರು ದೊಡ್ಡ ದರ್ಶನ್ ಫ್ಯಾನು, ನಮ್ಮ ಮನೇಲಿ ಇರುವಂಥ ಯೂಜ್ ಫ್ಯಾನು. ಬೇಡ ಬಿಡಿ, ವೈಟು ನಾವು ಬರ್ತೀವಿ ಆಮೇಲೆ. ಯಾಕೆ ಬೇಕು? ಅಷ್ಟೇ ಸಾಕು. ಎರಡು ಈ 3 ತಂದಿದ್ದಾರೆ. 3 ಹೌದಾ? ಓಕೆ. ಎಸ್, ನಮ್ಮ ಬಾಕ್ಸ್ ರೆಡಿ. ಇನ್ನೊಂದು ಬೇಕಾ? ಬೇಡ. ಕಟ್ಟರ್ ಇದೆಯಾ? ಶಾರ್ಪ್ ಕಟ್ಟರ್ ಬೇಕು. ಶಾರ್ಪ್ ಕಟ್ಟರ್ ಕೊಡಿ. ಅಲ್ಲಿದೆಯಾ? ಕೊಡಿ. ಹಿಂಗಿಡೋಣ ಅಲ್ವಾ? ಹಿಂಗಿಡೋಣ. ಕರೆಕ್ಟ್. ಹಿಂಗೆ ನಮ್ಮ ಬಾಕ್ಸ್ ರೆಡಿ. ವೋಟಿಂಗ್ ಬಾಕ್ಸ್. ನೀವು ಕಮೆಂಟ್ಸ್ ಮಾಡಿ ಯಾವ ಬೇಬಿ ಆಗ್ಬೋದು ಅಂತ. ಬಟ್ ನನಗಂತೂ ಗರ್ಲ್ ಬೇಬಿನೇ ಆಗಬೇಕು. ನಂಗೆ ಸೊಸೆ ಬೇಕು ಅಂತ ಇಷ್ಟ. ಗರ್ಲ್ ಇಷ್ಟ, ಇವಳಿಗೂ ಒಂದು ಕಡೆ ಎಲ್ಲ ಸೊಸೆ ಬೇಕು ಅಂತ ಇಷ್ಟ. ನೋಡುವ ಯಾವತ್ತು ಆಗುತ್ತೆ. ಯಾಕೋ ಅಳಿಮಯ್ಯನೇ ಬರ್ತಾನೆ ಅಂತ ಅನ್ನಿಸ್ತಿದೆ. ಬಟ್ ನಂಗೆ ಸೊಸೆ ಬೇಕು. ಸುತ್ತ ಹಾಕ್ತೀರಾ? 4 6 ಕೊಡಿ. ಇಲ್ಲಿ ಹೋಲ್ ಮಾಡಿಬಿಡೋಣ ಫಸ್ಟು. ಯಾವ್ದು ಕೆಳಗೆ ಯಾವ್ದು ಮೇಲೆ ಅಲ್ಲಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಇದು ಸೈಡ್ದು ಕಾಣದ ಇಲ್ಲ. ಇಲ್ಲಿ ಕೆಳಗೆ ಇಡೋಣ ಅಂದರೆ ಇಲ್ಲಿ ಮಾಡಬೇಕು. ಅಲ್ಲೇ ಮಾಡಿ. ಇಲ್ಲಿ ಮಾಡಿದ್ನಿ ಎಲ್ಲ ಇಲ್ಲ, ಅಲ್ಲೇ ಮಾಡಿ. ಯಾಕಂದರೆ ಇದು ನೀಟಾಗಿದೆ. ಇದು ಬ್ಯಾಕ್ ಸೈಡ್ ಹೋಗ್ಲಿ. ಇನ್ನೊಂದು ಫ್ರಂಟ್ ಹೋದ್ರೂ ಪರವಾಗಿಲ್ಲ ಅಲ್ವಾ? ಅಂದ್ರೆ ಇಲ್ಲಿ ಕವರ್ ಮಾಡಿರೋ ಗೊತ್ತಾಗಬಾರ್ದು. ಅಲ್ಲಿ ಸ್ಟಿಕ್ಕರ್ಸ್ ಬರುತ್ತೆ ಬಿಡು. ಹೋಲು ಮೇಲಿರಲಿ. ಹಾಗೆ ಮಾಡು, ಮೇಲೆ ಮಾಡು. ಇಲ್ಲಿ ಮಾಡ್ತೀನಿ. ಸ್ಟಿಕ್ಕರ್ ಹೋಲ್ ಮಾಡುವ ಸಮಯ. ನೀನು ಅದನ್ನ ಅದೇ ಗರ್ಲ್ ಆರ್ ಬಾಯ್ ಅದನ್ನ ಇದು ಮಾಡ್ಲಾ? ಎಂತ ಅದೇ ಹಾರ ಥರ ಮಾಡ್ಬೇಕಂದ್ರಲ್ಲ. ಇವಾಗ ಏನು ಬಿಡೋದು? ಅಯ್ಯಯ್ಯೋ, ಹೋಗ್ಸಿದ್ಲು ಆನ್ಲೈನಿಂದ ಹೋಗ್ಬಿಡ್ತೀನಿ. ಚಿಲಿ ಲಂಚ್ ಬ್ರೇಕ್ ಇರುತ್ತೆ 1 to 2. ಹೋಲಾಯ್ತು. ನೀಟಾಗಿ ಶೇಪ್ ಮಾಡಿ.
ಆ್ಯಕ್ಚುಲಿ ನನ್ನ ಸೀರೆ ಎಲ್ಲ ಬಂತು, ನಿಮಗೆ ಸರ್ಪ್ರೈಸ್ ಇರಲಿ. ಯಾವ ಸೀರೆ ಉಡ್ತಾ ಇದ್ದೀನಿ, ಯಾವ ಥರ ಹೇರ್ ಸ್ಟೈಲು, ಯಾವ ಥರ ಬ್ಲೌಸ್ ಹೊಲ್ಸಿದ್ದೀನಿ ಎಲ್ಲ ತೋರಿಸ್ತೀನಿ. ಬಟ್ ವ್ಲಾಗ್ ಎಲ್ಲ ಆಮೇಲೆ ಬರುತ್ತೆ ಸೀಮಂತ ದಿನ. ನಿಂದು ಯಾವ ಕಲರ್ ಹೇಳು ಡ್ರೆಸ್ಸು? ನಾನು ವಿಡಿಯೋ ಮಾಡ್ತೀರಾ ಅವತ್ತು ಸೀಮಂತ ದಿನ? ಮಾಡ್ತೀರಾ ಅಂದರೆ ನಾನು ಅವತ್ತು ತೋರಿಸ್ತೀನಿ. ನಂದು ಸರ್ಪ್ರೈಸ್. ಆ್ಯಕ್ಚುಲಿ ಅವಳು ಬೇರೆದು ಯಾವುದೋ ಡಿಸೈಡ್ ಮಾಡಿದ್ಲು. ನಾನು ಸ್ಯಾರಿ ಹಾಕ್ಕೋಬೇಕು ಅಂದ್ಕೊಂಡೆ, ಬಟ್ ನನ್ನ ತಂಗಿ ನನಗೆ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಲು, ಮೈಂಡ್ ವಾಶ್ ಮಾಡಿಬಿಟ್ಲು. ಏನು ಯಾವಾಗಲೂ ಸ್ಯಾರಿ ಹಾಕ್ಕೊಂತೀಯ ಅಂತ. ಹಂಗಾಗಿ ನಾನು ಲೆಹಂಗಾ ಹಾಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಲೆಹಂಗಾಗಿ ಬ್ಲೌಸ್ನ ತಗೊಂಡು ಸ್ಟಿಚ್ ಮಾಡಿಸೋಣ ಅಂತ ಹೋಗಿದ್ದಾಗ ಅಂಗಡೀಲಿ ಬೇರೆ ಮೆಟೀರಿಯಲ್ ಸಿಕ್ತು ಅಂತ ಅದನ್ನ ಅಗೇನ್ ಸ್ಟಿಚ್ ಮಾಡಿಸಿ ರೆಡಿ ಆಗಿದೆ. ನಂದು ಎಲ್ಲ ರೆಡಿ ಆಗಿದೆ. ಫುಲ್ ಇವಳ್ದೆ ಫಸ್ಟ್ ರೆಡಿ ಆಗಿದೆ. ಇಬ್ಬರು ಒಂದೇ ಒಂದು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಫ್ಯಾಮಿಲಿದು ಎಲ್ಲ ಒಂದೇ ಕಲರ್ ಇದೆ, ಬಟ್ ನಮ್ಮ ಅತ್ತಿಗೆದು ಮಾತ್ರ ಡಿಫ್ರೆಂಟ್ ಕಲರ್ ಇರೋದು. ಗಂಡಂದು ಲೈಟ್ ಸ್ವಲ್ಪ, ಇವ್ರದ್ದೆಲ್ಲ ಫುಲ್ ಡಾರ್ಕ್ ಡಾರ್ಕ್. ನೋಡಿ ನಮ್ಮ ಸೀಮಂತ ವ್ಲಾಗ್ಸ್ ಆಗಿರ್ಬೋದು, ಸೀಮಂತ ವಿಡಿಯೋಸ್ ಎಲ್ಲ ನೋಡಿ. ಸೊ ಇವಾಗ ಆಯಿತು, ರೆಡಿ ಮಾಡೋಣ. ಇಲ್ಲ ಅನ್ಸೋಣ ಒಂದು ಎಂಥದ್ದು ನಮಗೆ ಇದು ಉದ್ದ ಕೊಡು. ಗೊತ್ತಾಗ್ಬಿಟ್ಟಾಯ್ತಲ್ಲ. ಇಲ್ಲಿ ಆ ಪೆನ್ ಸ್ಟ್ಯಾಂಡಲ್ಲಿ ಇದಿದೆ ನೋಡು, ಫೆವಿಕ್ವಿಕ್ ಅದು ಕೊಡು. ಹೋಗ್ಬಿಟ್ಟೈತದೆ ಡಿ. ಹೋಗ್ಬಿಡ್ತಾ? ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಹೋಗ್ಲಿ ನಿಧಾನಕ್ಕೆ ನೋಡು. ಇದು ಈ ಥರ ಇದೆ, ಗರ್ಲ್ ಆರ್ ಬಾಯ್. ಸೊ ನಾನು ಮತ್ತೇನಕ್ಕೂ ಬೇಡ ಅಂತ ಹಂಗೆ ಪೇಸ್ಟ್ ಮಾಡಿ. ಓಕೆ ಗುಡ್. ಸಿಸರ್ಸ್ ಕೊಡು, ಬಿಡು ಹೋಗಲಿ, ಗಮ್ಮಿದೆಲ್ಲ ಸದ್ಯಕ್ಕೆ. ಬೇಕು ಮಾಡಿ ಕಟ್ ಮಾಡ್ಬಿಡ್ಲ ಅಂತ ಯೋಚನೆ. ಇಲ್ಲಿ ಗರ್ಲ್ ಹಾಕಿ, ಇಲ್ಲಿ ಬಾಯ್ ಹಾಕಿ ಬರುತ್ತಾ? ಕಟ್ ಮಾಡ್ಬೋದಾ? ಅದನ್ನೇ ಒಂದು ಮಾಡ್ತೀನಿ ಇವಾಗ, ಆಮೇಲೆ ನೋಡ್ಕೋತೀನಿ ಶೇಪ್ನ. ಏನಾದರೂ ಒಂದು ಕೈಯಾರೆ ಮಾಡಬೇಕು ಅನಿಸುತ್ತೆ, ಏನಾದರೂ ಫಂಕ್ಷನ್. ನಮಗೇನು ಭಯ ಆಗ್ತಿರೋದು ಅಂದರೆ ನಮಗೆ ಸೀಮಂತಿಗಿಂತ ಮುಂಚೆ ಪಾಪ ಬಂದ್ಬಿಡುತ್ತೆ. ಎಲ್ಲರೂ ಅದೇ ಹೇಳ್ತಾ ಇರೋದು, ಇನ್ನು 1 ವೀಕ್ ಇದೆ, 1 ವೀಕ್ ಸೈಲೆಂಟಾಗಿ ವಾಮಿಟ್ ಮಾಡಿದ್ರು ಭಯ ಆಗುತ್ತೆ, ಕೆಮ್ಮಿದ್ರು ಭಯ ಆಗುತ್ತೆ. 1 ವೀಕ್ ಸೈಲೆಂಟಾಗಿ ಇಟ್ಬಿಡು, ಓಡಾಡಬೇಡ, ಹಂಗೆ ಹಿಂಗೆ ಅಂತ ಇರ್ತಾರೆ. ಏನಾಗಲ್ಲ, ಮಾರ್ಚಲ್ಲಿ ಡೇಟ್ ಕೊಟ್ಟಿರೋದಲ್ವಾ. ಇದು ಸಾಕಲ್ಲ? ಸಾಕು ಸಾಕು. ಇದನ್ನು ಕಟ್ ಮಾಡಿದ್ದೀನಿ, ಇವಾಗ ಇಲ್ಲಿ ಇದನ್ನು ಹಂಚೋಣ. ಗರ್ಲ್ ಆ ಬಾಯ್, ಇಲ್ಲಿ ಇದೊಂದು ಹಿಂಗೆ ಅನಿಸಿದ್ದೀನಿ. ನೆಕ್ಸ್ಟ್ ಸ್ಟಿಕ್ಕರ್ಸ್ ಅಂಚೋಣ. ಗರ್ಲ್ ಆ ಬಾಯ್, ಇಲ್ಲಿ ಇದು ಅಂಚೋಣ. ಏನದು ಫೀಡಿಂಗ್ ಬಾಟಲ್ಸು 2 ಒಂದೊಂದಿದೆ ಅಲ್ವಾ? ಬೇಕಾ? ಇಲ್ಲ ಶೂನ, ಶೂ ಕೊಡ್ಲಾ? ಎರಡಿದೆಯಾ ಅದು ಶೂಸು? ಇಲ್ಲ.
ಎಷ್ಟು ಚಂದ ಇದೆ ಶೂಸ್. ಅದು ಬಾಯ್ ಶೂಸ್. ಬಾಯ್ ಶೂಸ್ ಆಯಿತು, ಗರ್ಲ್ ಶೂಸ್. ಈ ವೋಟಿಂಗ್ ಎಲ್ಲ ಯಾರ್ಯಾರು ಹಾಕ್ತಾರೆ, ಇಲ್ಲೇನಕ್ಕೆ ನೇಮ್ ಬರೆದಿದ್ದೀನಿ ಯೋರ್ ನೇಮ್ ಅಂತ, ಅವ್ರ ನೇಮ್ ಹಾಕಿ ಇಲ್ಲಿ ಟಿಕ್ ಮಾಡಲಿ. ನಾವು ಇದನ್ನು ರಿವೀಲ್ ಅಂದರೆ ಯೂಟ್ಯೂಬ್ ಬ್ಲಾಗ್ಗೆ ಯಾರ್ಯಾರು ಏನೇನು ಗೆಸ್ ಮಾಡಿದ್ದಾರೆ ಅಂತ ವಿ ಆಲ್ ಶೇರ್. ನೋಡೋಣ ಯಾರ್ಯಾರು ಗೆಸ್ ಮಾಡಿದ್ದಾರೆ. ಫ್ರಾಕ್ ಬೇಕಾ, ಟೀ ಶರ್ಟ್ ಬೇಕಾ? ಏನಿದೆ ಇನ್ನು? ಫ್ರಾಕ್, ಟೀ ಶರ್ಟ್ಸ್, ಫೀಡಿಂಗ್ ಬಾಟಲ್, ಬೇಬಿ, ಇಟ್ಸ್ ಅ ಗರ್ಲ್ ಆರ್ ಇಟ್ಸ್ ಅ ಬಾಯ್. ಇದು ಈ ಗೊಂಬೆ, ಬಟ್ ಅದರಲ್ಲಿ ಇಲ್ಲ ಅಲ್ವಾ ಅದು? ಇದೆಯಲ್ಲ, ಅದು ಚೆನ್ನಾಗಿಲ್ಲ. ಈ ಡಾಲ್ ಕೊಡ್ಲಾ? ಡಾಲ್ ಮತ್ತು ಇದಕ್ಕೆ ಈ ಡಾಲಾ? ಅಥವಾ ಇದು ಕೊಡು, ಇದು ಇದು ಯಾವುದು? ಇದು ಅದು ಬಾಯ್. ಇಲ್ಲಿ ಗರ್ಲ್ ಅಂತೆಲ್ಲ, ಬಟ್ ಸ್ಟಿಲ್ ಎಲ್ಲರೂ ಒಂದೇ. ಇಲ್ಲ ಬೇಬಿ ಅಂತ ಕೊಡ್ಲಾ? ಬೇಬಿ. ಓಕೆ, ಇದು ಗರ್ಲ್. ಕೊಡು ಬೇಬಿ ಅಂತ. ಇಲ್ಲ ಅನ್ಸ್ಲಾ ಬೇಬಿನಾ? ಅಥವಾ ಇಲ್ಲ ಅನ್ಸ್ಲಾ? ಇಲ್ಲ ಅನ್ಸ್ಲಾ? ಅಲ್ಲೇ ಅನ್ಸಿ, ಚೆನ್ನಾಗಿದೆ. ನೆಕ್ಸ್ಟ್ ಫೀಡಿಂಗ್ ಬಾಟಲ್ಸ್ ಕೊಡು, ಅದು ಚಂದ ಬರುತ್ತೆ. ಕ್ಯೂಟ್ ಕ್ಯೂಟ್ ಇದೆ. ಎಲ್ಲ ಅಲ್ಲೇ ಅಣಿಸ್ತೀರಾ? ಇಲ್ಲೂ ಅನ್ಸೋಣ ಏನಾದ್ರು. ಇಲ್ಲೆಲ್ಲೂ ಹಾಕಲ್ವಾ ಅಂತ ಕೇಳ್ತಿರೋದು. ಅಲ್ಲಿ ಹಾಕೋಣ, ಬಟ್ ಇಲ್ಲಿ ಫ್ರಂಟ್ ನೀಟಾಗಿ ಕವರ್ ಮಾಡಿಬಿಡೋಣ ಫಸ್ಟ್. ಫ್ರಾಕ್ ಎಲ್ಲಿ? ಇಲ್ಲ, ಇಲ್ಲಿ ಟೀ ಶರ್ಟ್ ಇದೆಯಾ ಹುಡುಗದು? ಟೀ ಶರ್ಟ್ ಇಲ್ಲ, ಇದಿದೆ. ಸರಿ, ಫ್ರಾಕ್ ಕೊಡು, ಮತ್ತು ಅದು ಕೊಡು. ಫ್ರಂಟೇ ಇರಲಿ, ಫ್ರಾಕ್ ಅಲ್ಲ. ಬರ್ತೈತೆ ಅದು. ಹೌದಾ? ತುಂಬ ದಿನ ಆಗಿರುತ್ತೆ ಅದಕ್ಕೆ. ಓಕೆ, ಇಲ್ಲ ಹಾಕ್ಲಾ? ಕಿತ್ತೋಯ್ತಾ? ಕಿತ್ತೋಯ್ತಾ? ಸ್ವಲ್ಪ ಕಿತ್ತೋಯ್ತು. ತಗೊಳ್ಳಿ, ಫೈನ್. ಹಿಂಗೆ ಹಾಕ್ಲಾ? ನೋಡು, ತಗೊಳ್ಳಿ. ನೋಡು ಹಿಂಗೆ ಹಾಕ್ಲಾ? 2. ಓಕೆ. ಫೈನ್ ಅಲ್ಲ? ಸೈಡಲ್ಲಿ ಹಾಕೋಲ್ಲ ಈಗ? ಇದು ಕೊಡು, ಇಟ್ಸ್ ಅ ಗರ್ಲ್ ಕೊಡು. ಇದಕ್ಕೆ ಎಷ್ಟು ರುಪೀಸ್ ಅಂತ ಗೊತ್ತಾ? ನಾನೇನು ಲೋ ಬಜೆಟ್ ಅಂದ್ಕೊಂಡೆ. ಇದಕ್ಕೆ 150 ಪ್ಲಸ್ ಅನಿಸುತ್ತೆ. 1ರಿಂದ 170 or something. ಅವತ್ತು ನಾವು ಕೊಟ್ಟಾಗ. ಇದು ಕೊಡು. ಇದು ಕೊಡು. ಇದು ಇಟ್ಕೊ ಹಂಗೆ.
ಇದ್ಕೊಡು. ಬ್ಯಾಕಾ ಇದು ಕೊಡ್ಲಾ ಇಳಿಸ್ಬಿಡೋಣ. ಬ್ಯಾಕ್ ಕವರ್ ಆಗಿಲ್ವಲ್ಲ. ಬ್ಯಾಕಿನಷ್ಟು ಬೇಡ ಬಟ್ ಸ್ಟಿಲ್ ಬ್ಯಾಕ್ ಬೇಡ, ಯಾಕಂದರೆ ಚೇರ್ ಬರುತ್ತೆ ಅಂತ. ಇಲ್ಲ ಅನ್ಸೋಣ. ಎಲ್ಲ ತಗ್ದು ಇರು. ಯಾಕೆ ತೆಗಿತಾ ಇದೆಯಾ? ಗೊಂಬೆನಾ? ಇಲ್ಲಿ ಕೊಡು. ಇದೆಲ್ಲ ಹಾಕ್ತೀರಾ? ಹಾಕಲ್ಲ. ಹಾಕಲ್ವಾ? ಇದು ಸಾಕಾ? ನೋಡೋಣ ಇರು. ಇದು ಕೊಡು. ಬ್ಲೂ ಅಲ್ಲಿ ಏನಿದೆ ಇನ್ನು ಎಕ್ಸ್ಟ್ರಾ? ಅದೊಂದೇನಾ? ಇವೆರಡು ಸೇಮ್ ಇದೆ. ಕೊಡ್ಲಾ ಬೇಡವಾ? ಕೊಡು. ಅದು ಕೊಡು. ನಿಮ್ಗೇನು ಕೊಡ್ಲಾ ದೊಡ್ಡಮ್ಮ? ನಿಮ್ಗೇನು ಇದು ಬೇಕಾ? ಚಡ್ಡಿ ಬೇಕಾ? ಚಡ್ಡಿ ಮಿಕ್ಕಿದೆ. ಐರನ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೇಕಾ? ರೆಡಿ ಇದೆ ಲಾಸ್ಟ್ ಒನ್. Our outing thing is ready. ಹತ್ತಿರದಿಂದ ತೋರಿಸ್ಲಾ? ಸೊ ಮೇಲೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಕ್ಯೂಟಾಗಿದೆ. ಸೊ ನೀವು ಯಾರಾದರೂ ಬಂದರೆ ಓಟ್ ಹಾಕಿ ಗರ್ಲ ಬಾಯ ಅಂತ. ಇನ್ವೈಟ್ ಮಾಡಿಲ್ಲ ಅಂತಾರೆ ಆಮೇಲೆ ಸುಮ್ಮನೆ ಇನ್ವೈಟ್ ಮಾಡಿಬಿಡಿ. ಎಲ್ಲರೂ ಬನ್ನಿ, ನನ್ನ ಸೀಮಂತಕ್ಕೆ ಎಲ್ಲರೂ ಬನ್ನಿ. ಅಡ್ರೆಸ್ ಮಾತ್ರ ಇಲ್ಲ ಅಷ್ಟೇ. ನಿಮ್ಮ ಅತ್ತೆ ಆಮೇಲೆ ನಿಮ್ಮ ದೊಡ್ಡಮ್ಮ ಏನು ಹೇಳೋ, ಅಯ್ಯೋ ಎಲ್ಲಿಂದ ತಂದು ನಾನು ಅಡ್ರೆಸ್ ಮಾತ್ರ ಹೇಳಲ್ಲ. ಇದನ್ನು ನಾವು 150 ಕಾರ್ಡ್ಸ್ ಪ್ರಿಂಟ್ ಹಾಕ್ಸಿದ್ದೀವಿ. ಸೊ ಎಷ್ಟು ಕಾರ್ಡ್ಸ್ ಇದೆ, ಇಲ್ಲಿ ಬಂದವರು ಹಿ ಆರ್ ಶಿ ಟಿಕ್ ಮಾಡಿ, ಇಲ್ಲಿ ಅವ್ರ ನೇಮ್, ಯುವರ್ ನೇಮ್ ಅಂತ ಇದೆ, ಅವ್ರ ನೇಮ್ ಬರೆದು ಇದರೊಳಗೆ ಹಾಕೋದು. ಸೊ ಈಗಲೇ ಹಾಕ್ಬಿಡ್ಲಾ? ಹಾಕ್ತೀಯಾ? ಹಾಕು. ಬೇಡ, ಚೆನ್ನಾಗಿ ರೆಡಿ ಆಗಿಬಿಟ್ಟು ವಿಡಿಯೋದಲ್ಲಿ ಬರಬೇಕಲ್ಲ. ವಿಡಿಯೋದಲ್ಲಿ ಬರಬೇಕು. ಸೊ ಅಲ್ಲೇ ಹಾಕು. ನೆಕ್ಸ್ಟ್ ವಾಟ್ಸ್ ನೆಕ್ಸ್ಟ್? ಅಷ್ಟೇ. ಇದು ಅದು ಈ ಥರ ಇದೆ. ಇದನ್ನು ನಾವು ಅಲ್ಲಿ ಡೆಕೋರೇಟ್ ಮಾಡ್ತೀವಲ್ಲ, ಇದು ಚೇರ್ ಮೇಲೆ ಇಡ್ತೀವಲ್ಲ, ಸೊ ಹಿಂಗೆ ಅಂಟಿಸ್ಬೋದು ಅಂತ. ಚೇರ್ ಮೇಲೆ? ಚೇರ್ಗೆ ಈ ದಾರ ಹಾಕ್ಬಿಟ್ಟು ಹಿಂಗೆ ಹಾಕ್ಬೋದು. ಅಲ್ಲ ಅದೇ ಇವಾಗ ಮಾಡಿ ಇಟ್ಬಿಡೋಣ ಅಂತ ಕೇಳಿದೆ. ಸರಿ ಮಾಡೋಣ. ಎಲ್ಲಿ ಅದು? ಅಲ್ಲೇ ಇದೆಯಾ? ಇತ್ತಾಗಿ ಫಸ್ಟ್ ಪಂಚ್ ಇದೆಯಲ್ಲ ಅದನ್ನು ತೆಗೆದು ಫುಲ್ ಫೋನ್ ಕುತ್ಕೊಂಡು ಕ್ಲಿಯರ್ ಮಾಡಿದ್ದೀನಿ. ವೀಡಿಯೋಸ್ ಮಾಡಬೇಕು ಅಂತ ಸಿಮಂತ. ಎಷ್ಟು ಕ್ಲಿಯರ್ ಆಯಿತು? ಎಷ್ಟೋ 150 GB ಕ್ಲಿಯರ್ ಆಯಿತು. ಬೇಡದೆ ಇರೋದು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಅದಕ್ಕೆ ಇದಾದಮೇಲೆ ಪಾಪು ಎಲ್ಲ ಆದಮೇಲೆ ಒಂದು ಫುಡ್ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಹೌದು ಮಾಡಿ. ನಾನು ನನ್ನ ಮದುವೆ ಆದಮೇಲೆ ಈಸಿ ಆಗುತ್ತೆ ಅವಳಿಗೆ ಅಂತ ನಾನು ಯೂಟ್ಯೂಬ್ ನೋಡಿಕೊಂಡು ಆಮೇಲೆ ಫುಡ್ ಎಲ್ಲ ನಾನು ಏನೇನು ಮಾಡ್ತೀನಿ ರೆಸಿಪೀಸ್ ಎಲ್ಲ ನೋಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಟೊಮೆಟೊ ಬಾತ್ ಚೆನ್ನಾಗಿ ಮಾಡ್ತಾರೆ. ಮಾಡಿ ಪನ್ನೀರ್ ಬಟರ್ ಮಸಾಲಾನ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಓವರಾಲ್ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಕ್ಲಾಸ್ ತೊಗೋಬೇಕಂತೆ ಅವಳಿಗೆ.
ನಾನು ಅನ್ಕೊಂಡೆ ಅಯ್ಯೋ ನಮ್ಮ ಅದಕ್ಕೆ ಫುಲ್ಲು ಮಾಡ್ರೇನು ಏನೂ ಬರಲ್ಲ ಅಂತ. ಹಂಗನ್ಸಿ ನಾನು ಆ್ಯಟಿಟ್ಯೂಡ್ ಇದೆ ಮಾತಾಡ್ಸಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವಳು ಏನು ಅನ್ಕೊಂಡ್ಲು ಅಂತ ಕೇಳಿರ್ಲಿಲ್ಲ ನಾನು. ಹೇಳ ಏನು ಅನ್ಕೊಂಡಿದ್ದೆ? ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದಿದ್ದು ಫುಲ್ಲು ಸೈಲೆಂಟಾಗಿ, ಅಂದರೆ ನಾನು ಎಲ್ಲರೂ ಸೈಲೆಂಟ್ ಅಂತಾರೆ ಅಂದ್ಕೊಂಡಿದ್ದೆ. ಬಟ್ ನಾನು ಮಾತಾಡ್ತೀನಿ, ಮನೇಲಿ ಏನೋ ಗೊತ್ತಿಲ್ಲ ಮಾತೇ ಬರಲ್ಲ. ಹೌದು, ಅಂದರೆ ಹೊರಗೆ ಮಾತಾಡ್ತಾಳೆ, ಅಂದರೆ ಕಂಫರ್ಟಬಲ್ ಆಗಿದ್ರೆ ಶಿಲ್ ಬಿ ಓಕೆ. ಅಂದರೆ ನನ್ನ ಎನ್ವಿರಾನ್ಮೆಂಟ್ ಸೆಟ್ ಆದಾಗ ಫುಲ್ಲು ಮಾತಾಡ್ತಾಳೆ. ಹೊಸ್ದಾಗಾದರೆ ಮಾತಾಡಲ್ಲ. ಮನೇಲೂ ಸೈಲೆಂಟ್ ನಾನು ಅಂದ್ಕೊಂಡೆ ಫುಲ್ಲು ಅಂದರೆ ಹೆವಿ ಅವಾಗ ಮಾಡ್ರನ್ ಆಗಿದ್ರೆ ಅಯ್ಯೋ ನಮ್ಮ ಅದಕ್ಕೆ ಏನೂ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ ಇನ್ ಒನ್ ಎಲ್ಲ ಮಾಡ್ತಾರೆ ಫುಲ್ಲು. ನಮ್ಮ ದೊಡ್ಡಮ್ಮ ಹಕ್ಕನಾಗ ಸೊಸೆ ಸಿಕ್ಕಿದೆ. ನಮ್ಮತ್ತೆನ ಅಪ್ಡೇಟ್ ಮಾಡಿಬಿಟ್ಟು ಯಾಕೆ ಹೇಳ್ತೀರಾ? ನಮ್ಮ ದೊಡ್ಡಮ್ಮ ಏನು ಅಪ್ಡೇಟ್ ಗೊತ್ತಾ? ಇನ್ಸ್ಟಾಗ್ರಾಮ್ ಕೇಳ್ತೀರಾ, ಸ್ನ್ಯಾಪ್ಚಾಟ್ ಕೇಳ್ತೀರಾ, ಸ್ವಿಗ್ಗಿ ಕೇಳ್ತೀರಾ, ಹೇಳ್ತಾ ಇರೋದು ಎಲ್ಲ ಒಂದೊಂದು. ನಾನೇ ಅಷ್ಟೊಂದು ಅಪ್ಡೇಟ್ ಆಗಿಲ್ಲ, ನಮ್ಮ ದೊಡ್ಡಮ್ಮ ಅಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟು. ಈಗ ಸ್ವಿಗ್ಗಿ ಇನ್ಸ್ಟಾ ಮತ್ತು ಹಾಕೊಟ್ಬಿಟ್ಟಿದ್ದೀವಿ. ಅದರಲ್ಲಿ ಅದು ಆರ್ಡ್ರ್ ಮಾಡು, ಬೆಳಿಗ್ಗೆ ದೋಸೆ ಇಟ್ಟು ಸ್ವಿಗ್ಗಿಲೇ ಬುಕ್ ಮಾಡಿದ್ರು ಗೈಸ್. ಫುಲ್ ಅಪ್ಡೇಟೆಡ್ಡು. ನಮ್ಮ ಮಾವ ಆಗಿ ಅಂದರೆ ಆಗ್ತಾ ಇಲ್ಲ ಅವರು. ನಿಮ್ಮ ದೊಡ್ಡ ಅವಳೇ ಅಪ್ಡೇಟ್ ಆಗಲಿ ಅಂತ ಅವ್ರು. ನೋಡಿ ಫುಲ್ಲು ಬ್ಲೂಯಿಶ್ ಪಿಂಕಿಶ್. ಗಂಡು ಮಗು ಆದರೆ ಏನು ಹೆಸರು, ಹೆಣ್ಮಗು ಆದರೆ ಏನು ಹೆಸರು ಏನು ಡಿಸೈಡ್ ಮಾಡಿಲ್ಲ. ಬಿಕಾಸ್ ಹೆಸರು ಬಲ ಬರ್ಬೇಕಂತ ಕಾಯ್ತಿದ್ದೀರಾ? ಅದು ಅಕ್ಷರ ನಾವೇನಾದರೂ ಇವಾಗ ಡಿಸೈಡ್ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ಆಮೇಲೆ ಅಕ್ಷರ ಪ್ರಕಾರ ಇಟ್ಟಿಲ್ಲ, ಹಂಗೆ ಅಂದರೆ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಸುಮ್ಮನೆ ಡಿಸೈಡ್ ಮಾಡಿಲ್ಲ ಅಂತ. ಅಷ್ಟು ಯಾವ ಕಾಲಿನ ಆ ಶೀಟ್ಸ್ ಹಂಗೆ ಇಟ್ಟಿರು. ನೋಡಿ ಅಲ್ಲಿ ಇಟ್ಟವಾಗ ಇದನ್ನ ಕೆಳಗೆ ನಾವು ಇದನ್ನು ಆರಾಮ್ಸೆ ಕೆಳಗೋ ಮೇಲೋ, ಸೊ ದಟ್ ಒಂದು ಫನ್ ಗೇಮ್ ಇಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಜನಕ್ಕೆ. ಸೊ ನೈಸ್ ಅಲ್ಲ? ಚೆನ್ನಾಗಿತ್ತಲ್ಲ? ಚೆನ್ನಾಗಿದೆ. ಎಸ್, ಇದು ಹಾಕ್ತೀರಾ ಡೈಪರ್? ನಮ್ಮ ದೊಡ್ಡಮ್ಮನ ಒತ್ತಾಯದ ಮೇರೆಗೆ ಮಗುಗೆ ಡೈಪರ್ ಮುಖ್ಯ ಅಂತ ಡೈಪರ್ ಹಿಂದೆ ಹಾಕ್ಬಿಡ್ಲ? ದೇಹಕ್ಕೆ ಇನ್ನೇನು ಮಾಡೋದು. ಸೊ ನಮ್ಮ ಕಂಪ್ಲೀಟ್ ಸೀಮಂತಾಗೆ ಒಂದು ಫನ್ ಎಲಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಇದೊಂದು ತಲೆಯಲ್ಲಿತ್ತು. ವೋಟಿಂಗ್ ಸಿಸ್ಟಮ್ ಥರ ಗರ್ಲ್ ಬಾಯ್ ಬಂದವರು ದೇ ಕ್ಯಾನ್ ಡ್ರಾಪ್ ದ ಕಾರ್ಡ್ ಹಿಯರ್, ಫಿಲ್ ಮಾಡಿ ಡ್ರಾಪ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಗೇಮ್ ಇರುತ್ತೆ, ದಟ್ ಇಸ್ 3 ಥಿಂಗ್. ಯಾರು ಗರ್ಲ್ ಇರುತ್ತೋ ಅದು ಪಿಂಕ್ ಸ್ಟಿಕ್ಕರ್ ಅಥವಾ ಬ್ಲೂ ಸ್ಟಿಕ್ಕರ್ ತರ್ತಾರೋ ಪೇಂಟ್ ತರ್ತಾರೋ ಗೊತ್ತಿಲ್ಲ ಡೆಕೋರೇಷನ್ ಅವರು. ಸೊ ಅದೊಂದು ಇದೊಂದು 2 ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇದು ನಾವು ಮಾಡಿರೋದು. ಸೊ ಲೆಟ್ಸ್ ಸಿ ಹೆಂಗೋಗುತ್ತೆ ಅಂತ. ಸೊ ಇದಾಗಿರುತ್ತೆ ನಮ್ಮ ಸೀಮಂತ ಪ್ರಿಪ್ರೇಷನ್ಸ್ ವ್ಲಾಗ್. ಫಸ್ಟ್ ಸೀರೀಸ್ ನೋಡಿರ್ತೀರ, ಸ್ಯಾರಿ ಪರ್ಚೇಸಿಂಗ್ ಹೋಗಿದ್ದು. ಇದು ನೆಕ್ಸ್ಟ್ ವ್ಲಾಗ್ ಆಗಿ ಬರುತ್ತೆ. ಸೊ ಇದರಲ್ಲಿ ನಾವೇನೇನು ಪ್ರಿಪೇರ್ ಮಾಡ್ತೀವಿ, ಇನ್ನು ಮುಂದೆ ವ್ಲಾಗ್ಸ್ ಇರುತ್ತೆ. ಅದೇ ನಾನು ಹೇಳಿದ್ನಲ್ಲ, ರಿಟರ್ನ್ ಗಿಫ್ಟ್ಸ್ ಹಾಕೋದು, ಅದು ಇದು ಹ್ಯಾಂಪರ್ಸ್ ಎಲ್ಲ ತೋರಿಸ್ತೀನಿ ಅಂತ. ಸೊ ದ್ಯಾಟ್ ವಿಲ್ ಬಿ ಅವರ್ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು. MP YP ಅಲ್ಲ, MP ಈಗ. ಇದೇ ನಾನು ಹೇಳಿದ ಕಾರ್ಡು. ಈ ಥರ ಪ್ರಿಂಟ್ ಹಾಕ್ಸಿದ್ದೀವಿ. ಹಿ ಆರ್ ಶಿ ಟಿಕ್ ಹಾಕಿ ದೆನ್ ನೇಮ್ ಬರಿಬೋದು. ಆಮೇಲೆ ನಾವು ನಮ್ಮ ವ್ಲಾಗಲ್ಲಿ ಯಾರ್ಯಾರು ಏನೇನು ಗೆಸ್ ಮಾಡಿದ್ದಾರೆ ಅಂತ
ವಿಲ್ ಡೂ ಅ ವಿಡಿಯೋ. ಕಿಸಿತವ್ರೆ ಒಂದು ಜಡೆಯ ಕತೆ. ಜಡೆ ಹಾಕ್ಸ್ಕೊಳ್ಳ ಗಂಟು ಹಾಕ್ಸ್ಕೊಳ್ಳ ಅಂತ 3 ಜನ ಅಕ್ಕ ತಂಗಿದ್ದೀರಿ. ಓಕೆ ಬಾಯ್ ಬಾಯ್.